ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ಮಿನಿಟ್ ಮ್ಯಾಜಿಕ್ಸ್ನ ಈ ವಿಡಿಯೋದಲ್ಲಿ ನಾವು ವಿಲಿಯಂ ಬಟ್ಲರ್ ಯೇಟ್ಸ್ ಅಥವಾ WB ಯೇಟ್ಸ್ ಅವ್ರು ಬರ್ತಿರುವ ಒಂದು ಭಯಂಕರವಾದ ಒಂದು ಸ್ಕೇರಿ ಪೊಯಮ್ ದ ಸೆಕೆಂಡ್ ಕಮಿಂಗ್ನ ಶಾರ್ಟ್ ಆಗಿ ಸಮರೈಸ್ ಮಾಡೋಣ. ಸೊ ಪೊಯಮ್ನ ನೋಡೋಕ್ಕೆ ಮುಂಚೆ ಈ ಪೊಯಮ್ನ ಒಂದು ಕಾಂಟೆಕ್ಸ್ಟ್ ಅಥವಾ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ನೋಡೋಣ. WB ಯೇಟ್ಸ್ ಅವರು ಈ ಪೊಯಮ್ನ 1919 ಬರೀತಾರೆ. ಅವಾಗ ಜಸ್ಟ್ 1918 ವರ್ಲ್ಡ್ ವಾರ್ 1 ಮುಗ್ದಿರುತ್ತೆ ಮತ್ತು ಐರಿಷ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಡೀತಾ ಇರುತ್ತೆ. ಈ ಟೈಮಲ್ಲಿ ಯುರೋಪ್ ಯುದ್ಧಗಳಿಂದ, ವೈಲೆನ್ಸಿಂದ, ಪೊಲಿಟಿಕಲ್ ಅನ್ರೆಸ್ಟಿಂದ ಮತ್ತು ಸೋಷಿಯಲ್ ಇನ್ಸ್ಟೆಬಿಲಿಟಿಯಿಂದ ಆಲ್ಮೋಸ್ಟ್ ಸರ್ವನಾಶ ಹೋಗಿರುತ್ತೆ. ಸೊ ಇದೆಲ್ಲದರಿಂದ WB ಯೇಟ್ಸ್ ಅವ್ರು ಏನು ಅಂದ್ಕೊಂಡ್ರಂದ್ರೆ ಈ ಹಳೇ ಒಂದು ಯುಗ ಮುಗಿತಾ ಬರ್ತಿದೆ, ಆಮೇಲೆ ಮನುಷ್ಯರು ಒಂದು ಹೊಸ ಯುಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರು ಅಂದ್ಕೊಂಡಿದ್ರು. ಆಮೇಲೆ ಅವ್ರು ಇನ್ನೇನು ಪರ್ಸ್ನಲಿ ನಂಬ್ತಿದ್ರಂದ್ರೆ ಈ ಯುಗಗಳು ಮತ್ತು ಇತಿಹಾಸ 2000 ವರ್ಷ ಅಥವಾ 2000 ಇಯರ್ಸಿನ ಒಂದು ಜಯರ್ ಅಂದರೆ ಸರ್ಕಲ್ಸಲ್ಲಿ ಸ್ಪಿನ್ ಆಗ್ತಾ ಇರುತ್ತೆ, ಟರ್ನ್ ಆಗ್ತಾ ಇರುತ್ತೆ ಅಂತ ಅವ್ರು ನಂಬ್ತಿದ್ರು. ಸೊ ಇವರ ಒಂದು ಥಿಯರಿ ಪ್ರಕಾರ ಯೇಸು ಕ್ರಿಸ್ತ ಅಥವಾ ಜೀಸಸ್ ಕ್ರೈಸ್ಟ್ ಆಲ್ರೆಡಿ ಅವರ ಫಸ್ಟ್ ಕಮ್ಮಿಂಗ್ 2000 ವರ್ಷದಿಂದ ಆಗೋಯ್ತು. 2000 ಇಯರ್ಸಿಂದ ಅವರ ಫಸ್ಟ್ ಕಮ್ಮಿಂಗ್ ಆಗಿ ಅವರು ಒಂದು ಕ್ರಿಶ್ಚಿಯನ್ ಏರಾನ ಒಂದು ಶುರು ಮಾಡಿದ್ರು. ಈಗ ಆ ಕ್ರಿಶ್ಚಿಯನ್ ಏರಾ 2000 ವರ್ಷ ಆದಮೇಲೆ ಮುಗಿತಾ ಬರ್ತಾ ಇದೆ. ಸೊ ಅವ್ರು ಏನು ಇಮ್ಯಾಜಿನ್ ಮಾಡ್ತಾರೆ ಅಂದರೆ ಇವಾಗ ಅವರ ಸೆಕೆಂಡ್ ಕಮ್ಮಿಂಗ್ 2000 ವರ್ಷ ಆದಮೇಲೆ ಅವರ ಒಂದು ಸೆಕೆಂಡ್ ಕಮ್ಮಿಂಗ್ ನಡೆಯುತ್ತೆ. ಬಟ್ ಇವಾಗ ಯೇಸು ಕ್ರಿಸ್ತನ ಬದಲಿ ಯಾವುದೋ ಒಂದು ಕೆಟ್ಟ ರಾಕ್ಷಸ ಬರ್ತಾ ಇದೆ, ಒಂದು ಕೆಟ್ಟ ರಾಕ್ಷಸ ಬಂದು ಮನುಷ್ಯರನ್ನೆಲ್ಲ ನಾಶ ಮಾಡಕ್ಕೆ ಬರ್ತಾ ಇದೆ ಅಂತ ಅವರ ಒಂದು ಥಿಯರಿ. ಸೊ ಈ ಸೆಕೆಂಡ್ ಕಮ್ಮಿಂಗ್ ಪೊಯಮ್ ಅನ್ನೋದು ಏನು ರಿಫ್ಲೆಕ್ಟ್ ಮಾಡ್ತಾ ಅಂದರೆ WB ಯೇಟ್ಸ್ ಅವರ ಒಂದು ಆಂಗ್ಸೈಟಿ, ಅವರ ಒಂದು ಆತಂಕ ಏನಂದರೆ ಈ ಎಲ್ಲ ಯುದ್ಧಗಳಿಂದ ಅವರ ಸುತ್ತಮುತ್ತ ಇರೋ ಒಂದು ನಾಗರಿಕತೆ ವಿನಾಶದ ಕಡೆ ಹೋಗ್ತಾ ಇದೆ ಮತ್ತು ಮನುಷ್ಯರಿಗೆ ಏನು ಫ್ಯೂಚರಲ್ಲಿ ಏನಿದೆ, ಅವ್ರಿಗೆ ಏನು ಕಾದಿದೆ ಅನ್ನೋದು ಒಂದು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಈ ಒಂದು ಬ್ಯಾಕ್ಗ್ರೌಂಡ್ ನಮ್ಮ ತಲೆಯಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಪೊಯಮಿಗೆ ಹೋಗೋಣ. ಪೊಯಮಲ್ಲಿ 2 ಸ್ಟ್ಯಾನ್ಸಸ್ ಇದೆ, ಬ್ಯಾಕ್ಗ್ರೌಂಡ್ ಮತ್ತು ಕ್ಯಾರೆಕ್ಟರ್ ಅಂತ ನಾವು ಜ್ಞಾಪಕ ಇಟ್ಕೊಳ್ಳೋಣ. ಸೊ ಬನ್ನಿ ನಾವು ಫಸ್ಟ್ ಸ್ಟ್ಯಾನ್ಸನ್ನ ನೋಡೋಣ. ಫಸ್ಟ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವರು ಈ ಒಂದು ಬ್ಯಾಕ್ಗ್ರೌಂಡ್ನ ಕೊಡ್ತಿದ್ದಾರೆ. ಟರ್ನಿಂಗ್ ಆ್ಯಂಡ್ ಟರ್ನಿಂಗ್ ಇನ್ ದ ವೈಡ್ನಿಂಗ್ ಜಾಯ, ದ ಫ್ಯಾಲ್ಕನ್ ಕೆನಾಟ್ ಹಿಯರ್ ದ ಫ್ಯಾಲ್ಕನರ್, ಥಿಂಗ್ಸ್ ಫಾಲ್ ಅಪಾರ್ಟ್, ದ ಸೆಂಟರ್ ಕೆನಾಟ್ ಹೋಲ್ಡ್. ನಾವು ಅವಾಗಲೇ ನೋಡಿದ್ವಿ ಈ ಜಯರ್ ಅಂದರೆ ಒಂದು ಸೈಕಲ್ ಅಂತ. ಈ ಸೈಕಲ್ ಟರ್ನ್ ಆಗ್ತಾ ಏನಾಗ್ತಿದೆ, ವೈಡ್ ಆಗ್ತಾ ಇದೆ ಅಂದರೆ ಅಗಲ ಆಗ್ತಾ ಇದೆ. ಈ ಹದ್ದು ಫ್ಯಾಲ್ಕನ್ ಕೆನಾಟ್ ಹಿಯರ್ ದ ಫ್ಯಾಲ್ಕನರ್, ಆ ಹದ್ದು ಆ ಮಾಸ್ಟರ್ ಇದ್ದಾನಲ್ಲ ಫ್ಯಾಲ್ಕನ್ನ ನೋಡ್ಕೊಂಡು ಅದನ್ನ ಕೇಳಿಸ್ಕೊಳಕ್ಕಾಗ್ತಿಲ್ಲ. ತಿರುಗ್ತಾ ದೂರ ಹೋಗ್ತಾ ಇದೆ. ಥಿಂಗ್ಸ್ ಫಾಲ್ ಅಪಾರ್ಟ್, ಎಲ್ಲ ಬಿದ್ದೋಗ್ತಿದೆ. ಆಮೇಲೆ ಈ ಸೆಂಟರ್ ಇದೆಯಲ್ಲ, ಸೆಂಟರ್ ಅಂದರೆ ಈಗ ಒಂದು ಕಂಟ್ರೋಲ್ ಮಾಡೋ ಒಂದು ಅಥಾರಿಟಿ ಇದೆಯಲ್ಲ, ಅದು ಯಾರನ್ನೂ ಈಗ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಏನಾಗ್ತಿದೆ, ಬಿದ್ದೋಗ್ತಾ ಇದೆ, ಎಲ್ಲ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ಬರೀತಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಈ ಪೊಯಮಲ್ಲಿರೋ ಈ ಫ್ರೇಸ್ನ ಹಿಡ್ಕೊಂಡು ನೈಜೀರಿಯಾದಲ್ಲಿರುವ ಒಬ್ಬರು ಫೇಮಸ್ ಆಥರ್ ಚಿನುವಾ ಅಚಿಬೆ ಕೊಲೋನಿಯಲಿಸಮ್ ಅಗೇನ್ಸ್ಟ್ ಆಗಿ ಒಂದು ನಾವೆಲ್ ಬರೀತಾರೆ, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ. ಇಟ್ ಈಸ್ ಅ ವೆರಿ ಮಸ್ಟ್ ರೀಡ್ ನಾವೆಲ್, ನೀವೆಲ್ಲ ಓದಲೇಬೇಕಿದ್ನ. ಸೊ ನೆಕ್ಸ್ಟ್ ಲೈನ್ಸಿಗೆ ಹೋಗೋಣ. ಮಿಯರ್ ಅನಾರ್ಕಿ ಈಸ್ ಲೂಸ್ಡ್ ಅಪಾನ್ ದ ವರ್ಲ್ಡ್. ಈ ಲೋಕದ ಮೇಲೆ ಮಿಯರ್ ಅನಾರ್ಕಿ ಅಂದರೆ ಈ ಅರಾಜಕತೆ ಮತ್ತು ಅವ್ಯವಸ್ಥೆ ಬಂದ್ಬಿಟ್ಟಿದೆ. ದ ಬ್ಲಡ್ ಡಿಮ್ ಟೈಡ್ ಈಸ್ ಲೂಸ್ಡ್ ಆ್ಯಂಡ್ ಎವ್ರಿವೇರ್ ದ ಸೆರೆಮನಿ ಆಫ್ ಇನ್ನಸೆನ್ಸ್ ಇಸ್ ಡ್ರೌಂಡ್. ಅಂದರೆ ಈ ಮುಗ್ಧತೆ, ಈ ಒಂದು ಇನ್ನಸೆನ್ಸ್ ಇದೆಯಲ್ಲ ಮನುಷ್ಯರಲ್ಲಿ, ಇದು ಎಲ್ಲ ಹೇಗೆ ಕೊಚ್ಕೊಂಡು ಹೋಗಿದೆ ಅಂದರೆ ಈ ಒಂದು ರಕ್ತದ ಪ್ರವಾಹ ಬಂದ್ಬಿಟ್ಟು ಇದನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ದ ಬೆಸ್ಟ್ ಲ್ಯಾಕ್ ಆಲ್ ಕನ್ವಿಕ್ಷನ್ ವೈಲ್ ದ ವರ್ಸ್ಟ್ ಆಫ್ ಫುಲ್ ಆಫ್ ಪ್ಯಾಷನೇಟ್ ಇಂಟೆನ್ಸಿಟಿ. ದ ಬೆಸ್ಟ್ ಅಂದರೆ ಇಲ್ಲಿ ಲೋಕದಲ್ಲಿ ಯಾರು ಚೆನ್ನಾಗಿದ್ದಾರಲ್ಲ, ಈ ಒಳ್ಳೆಯವರು ಇದ್ದಾರಲ್ಲ, ಅವರೆಲ್ಲ ಈ ಒಂದು ನೀತಿ ಗೀಟಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಈ ವರ್ಸ್ಟ್ ಪೀಪಲ್ ಏನಾಗಿದ್ದಾರೆ, ಫುಲ್ ಇಂಟೆನ್ಸ್, ಈ ಒಂದು ಫುಲ್ಲು ಕೋಪ, ಈ ಉಗ್ರತೆಯಿಂದ ತುಂಬಿದ್ದಾರೆ. ಸೊ ಇದನ್ನ ಬರೀತಾ ಈ ಫಸ್ಟ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವರು ಒಂದು ಬ್ಯಾಕ್ಗ್ರೌಂಡ್ ಇರ್ತಾರೆ. ಈ ಬ್ಯಾಕ್ಗ್ರೌಂಡ್ ಮುಗಿದ್ಮೇಲೆ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಒಂದು ಭಯಂಕರವಾದ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಶೋರ್ಲಿ ಸಮ್ ರೆವಲ್ಯೂಷನ್ ಇಸ್ ಅಟ್ ಹ್ಯಾಂಡ್, ಶೋರ್ಲಿ ದ ಸೆಕೆಂಡ್ ಕಮಿಂಗ್ ಇಸ್ ಅಟ್ ಹ್ಯಾಂಡ್. ನಿಜವಾಗ್ಲೂ ಏನೋ ಒಂದು ಪ್ರಕಟಣೆ, ಏನೋ ಒಂದು ರಹಸ್ಯ ನಮ್ಮ ಹತ್ರ ಇದೆ. ಅಂದರೆ ಯೇಸು ಕ್ರಿಸ್ತನ ಒಂದು ಎರಡನೇ ಬರೋಣ ಹತ್ರ ಬರ್ತಾ ಇದೆ. ದ ಸೆಕೆಂಡ್ ಕಮಿಂಗ್ ಹಾರ್ಡ್ಲಿ ಆರ್ ದೋಸ್ ವರ್ಡ್ಸ್ ಔಟ್ ವೆನ್ ಅ ವಾಸ್ಟ್ ಇಮೇಜ್ ಔಟ್ ಆಫ್ ಸ್ಪಿರಿಟುಸ್ ಮುಂಡಿ troubles my sight somewhere in the sands of the desert, a shape with a lion body and the head of a man, a gaze blank and pitiless as the sun, is moving its slow thighs while all about it reels shadows of indignant desert birds. ಇಲ್ಲಿ WB ಯೇಟ್ಸ್ ಅವ್ರು ಬರೀತಿದ್ದಾರೆ ದ ಸೆಕೆಂಡ್ ಕಮ್ಮಿಂಗ್ ಅನ್ನೋ ಒಂದು ವರ್ಡ್ಸು ಹಾರ್ಡ್ಲಿ ಅವ್ರ ಮೌತಿಂದ ಹೊರಗೆ ಬರೋಕ್ಕೆ ಮುಂಚೆನೇ ಅವರ ಒಂದು ಸ್ಪಿರಿಟುಸ್ ಮಂಡಿ ಅಂದರೆ ಅವರ ತಲೆ ಒಳಗಿರುವ ಒಂದು ಕಾನ್ಷಿಯಸ್ನೆಸ್ ಎಂಬ ವರ್ಲ್ಡಲ್ಲಿ ಒಂದು ವಾಸ್ಟ್ ಇಮೇಜ್, ಒಂದು ದೊಡ್ಡ ಇಮೇಜ್ ಫಾರ್ಮ್ ಆಗ್ತಿದೆ. ಅದು ಎಷ್ಟು ಟೆರಿಫೈಯಿಂಗ್ ಅಂದರೆ ಎಲ್ಲೋ ಒಂದು ಮರುಭೂಮಿಯಲ್ಲಿ ಒಂದು ರಾಕ್ಷಸ ಬರ್ತಾ ಇದೆ. ಆ ರಾಕ್ಷಸ ಹೆಂಗಿದೆ ಅಂದರೆ ಅದ್ರ ಬಾಡಿ ಸಿಂಹ ಇದ್ದಂಗಿದೆ, ಬಟ್ ಅದ್ರ ತಲೆ ಮನುಷ್ಯಂದಿದೆ. ಒಂದು ಬ್ಲ್ಯಾಂಕ್ ಗೇಜ್ ಅಂದರೆ ಒಂದು ಸೂರ್ಯನಂತಿರುವ ಒಂದು ಬ್ಲ್ಯಾಂಕ್ ಗೇಜ್, ಒಂದು ಕರುಣೆನೇ ಇಲ್ಲದೆ ಇರೋ ಒಂದು ನೋಟ ನಮ್ಮನ್ನು ನೋಡ್ತಾ ಇದೆ. ಅದ್ರ ಮೇಲೆ ಏನಂದರೆ ಈ ಇಂಡಿಗ್ನೆಂಟ್ ಬರ್ಡ್ಸ್ಗಳು, ಈ ಮರುಭೂಮಿಯಲ್ಲಿರೋ ಒಂದು ಪಕ್ಷಿಗಳು, ಈ ಹದ್ದುಗಳು ಸುತ್ತಾ ಇದಾವೆ ಅನ್ನೋ ಒಂದು ಇಮೇಜ್ ಅವರ ತಲೆಯೊಳಗೆ ಬರ್ತಾ ಇದೆ. ದ ಡಾರ್ಕ್ನೆಸ್ ಡ್ರಾಪ್ಸ್ ಅಗೇನ್, ಬಟ್ ನೌ ಐ ನೋ that 20 centuries of stony sleep were vexed to nightmare by a rocking cradle.
And what rough beast, its hour come round at last, slouches towards Bethlehem to be born. ಇಲ್ಲಿ WB ಯೇಟ್ಸ್ ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಮತ್ತೆ ಈ ಕತ್ಲೆ ಶುರು ಆಗ್ತಿದೆ. ಅಂದರೆ ಈ ಒಂದು ಡಾರ್ಕ್ನೆಸ್ ಯಾವುದಕ್ಕೆ ಸಿಂಬಲೈಸ್ ಮಾಡ್ತಿದೆ ಅಂದರೆ ಅಧರ್ಮಕ್ಕೆ ಸಿಂಬಲೈಸ್ ಮಾಡ್ತಿದೆ. ಈ ಒಂದು ಅಧರ್ಮ ಮತ್ತೆ ಶುರು ಆಗ್ತಿದೆ. ಇವಾಗ ನನಗೆ ಗೊತ್ತಾಗ್ತಿದೆ ಈ 20 centuries ಆಫ್ ಸ್ಟೋನಿ ಸ್ಲೀಪ್, ಈ ಒಂದು 2000 ವರ್ಷ 20 centuries ಅಂದರೆ 2000 ವರ್ಷದ ಒಂದು ಸ್ಟೋನಿ ಸ್ಲೀಪ್, ಒಂದು ನೈಟ್ ಮೇರ್, ಒಂದು ಕೆಟ್ಟ ಕನಸಿಂದ ಶುರು ಆಗ್ತಿದೆ ಈ ರಾಕಿಂಗ್ ಕ್ರಾಡಲಲ್ಲಿ. ಅಬ್ಬಾ, ಎಂಥ ಒಂದು ಭಯಂಕರವಾದ ಒಂದು ರಾಕ್ಷಸ, ಎಂಥ ಒಂದು ಭಯಂಕರವಾದ ಒಂದು ಬೀಸ್ಟ್, ಅದರ ಒಂದು ಅಥವಾ ಅದರ ಒಂದು ಸಮಯ ಇನ್ನೇನು ಬಂದೇ ಬಿಡ್ತಾ ಹತ್ರ. ಸ್ಲೌಚಸ್ ಟುವರ್ಡ್ಸ್ ಬೆತ್ಲೆಹೆಮ್ ಟು ಬಿ ಬಾರ್ನ್ ಅಂದರೆ ಇದು ಸ್ಲೋ ಆಗಿ ಸ್ಲೌಚ್ ಮಾಡ್ಕೊಂಡು, ಅಂದರೆ ಹಿಂಗೆ ಸ್ಲೋ ಆಗಿ ಬೆಂಡ್ ಮಾಡ್ಕೊಂಡು ಕುಂತ್ಕೊಂಡು ಎಲ್ಲಿಗೆ ಹೋಗ್ತಿದೆ? ಬೆತ್ಲೆಹೆಮಿಗೆ ಹೋಗ್ತಿದೆ. ಯಾಕಂದರೆ ಮತ್ತೆ ಹುಟ್ಟು ಬರೋಕ್ಕೆ ಹೋಗ್ತಿದೆಯಾ ಅಂತ ಒಂದು ಪ್ರಶ್ನೆಯಿಂದ ಈ ಒಂದು ಪೊಯಮ್ನ ಮುಗಿಸ್ತಿದ್ದಾರೆ. ಬೆತ್ಲೆಹೆಮ್ನ ರೆಫರೆನ್ಸ್ ಯಾಕೆ ಇಲ್ಲಿದೆ ಅಂದರೆ, ಬೆತ್ಲೆಹೆಮಲ್ಲೇ 2000 ವರ್ಷದಿಂದ ಜೀಸಸ್ ಕ್ರೈಸ್ಟ್ ಹುಟ್ಟು ಬಂದಿದ್ದಾರೆ. ಸೊ ಈಗ ಈ ಫಸ್ಟ್ ಕಮ್ಮಿಂಗ್ ಆದಮೇಲೆ, ಈ 2000 ವರ್ಷದ ಆದಮೇಲೆ ಇವಾಗ ಸೆಕೆಂಡ್ ಕಮ್ಮಿಂಗಲ್ಲಿ ಈ ಒಂದು ಭಯಂಕರವಾದ ಒಂದು ರಾಕ್ಷಸ ಮತ್ತೆ ಬೆತ್ಲೆಹೆಮಿಗೆ ಹೋಗ್ತಿದೆ. ಯಾಕಂದರೆ ಹುಟ್ಟು ಬರಕ್ಕ ಅಂತ ಒಂದು ಪ್ರಶ್ನೆಯಿಂದ ಈ ಒಂದು ಭಯಂಕರವಾದ ಒಂದು ಪೊಯಮ್ನ WB ಯೇಟ್ಸ್ ಅವರು ಎಂಡ್ ಮಾಡ್ತಿದ್ದಾರೆ. ಈ ಪೊಯಮ್ನ ಒಂದು ಜಾನ್ರನ್ನ ನೋಡೋದಾದರೆ ಇದನ್ನ ನಾವು ಅಪಾಕಲಿಪ್ಟಿಕ್ ಅಂತಲೂ ಕರಿಬೋದು, ಅಥವಾ ಎಸ್ಕಟಲಾಜಿಕಲ್ ಅಂತಲೂ ಕರಿಬೋದು, ಅಥವಾ ಸಿಂಪಲ್ಲಾಗಿ ಕ್ಯಾಟಾಸ್ಟ್ರಾಫಿಕ್ ಅಂತಲೂ ಕರಿಬೋದು. ಇದೆಲ್ಲ ಏನಂದರೆ, ಎಲ್ಲ ಒಂದು ರಿಲಿಜನಲ್ಲಿ ಈ ಲಾಸ್ಟ್ ಡೇಸಲ್ಲಿ ಏನಾಗುತ್ತೆ, ಈ ಲೋಕ ಹೆಂಗೆ ಒಂದು ವಿನಾಶಕ್ಕೆ ಬರುತ್ತೆ ಅನ್ನೋ ಒಂದು ಥಿಯರಿ ಇರುತ್ತೆ. ಆ ಥಿಯರಿಗೆ ಎಸ್ಕಟಾಲಜಿ ಅಥವಾ ಅಪಾಕಲಿಪ್ಟಿಕ್ ಲಿಟ್ರೇಚರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಹಿಂದೂಯಿಸಮಲ್ಲಿ ಈ ಕಲಿಯುಗದ ಎಂಡಲ್ಲಿ ವಿಷ್ಣು ಅವರ ಅವತಾರದಲ್ಲಿ ಕಲ್ಕಿ ಎಂಬ ಒಬ್ಬರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಅಧರ್ಮನ ಓಡಿಸಿ ಧರ್ಮನ ಸ್ಥಾಪಿಸ್ತಾರೆ ಅನ್ನೋ ಒಂದು ಬಿಲೀಫ್. ಅದೇ ಥರ ಇಲ್ಲಿ ಯೇಟ್ಸ್ ಅವರ ಬ್ಯಾಕ್ಗ್ರೌಂಡಲ್ಲಿ ಜೀಸಸ್ ಕ್ರೈಸ್ಟ್ ಫಸ್ಟ್ ಕಮ್ಮಿಂಗ್ 2000 ವರ್ಷದ ಹಿಂದೆ ಆಯಿತು. ಈಗ ಅವರ ಸೆಕೆಂಡ್ ಕಮ್ಮಿಂಗ್ ಅದೇ ಥರ, ಈಗ ಈ ಥರ ಒಂದು ಯುದ್ಧ, ಭೂಕಂಪ ಎಲ್ಲ ಈ ಥರ ಒಂದು ಅಧರ್ಮ ಜಾಸ್ತಿ ಆಗ್ತಾ ಜೀಸಸ್ ಕ್ರೈಸ್ಟ್ ಮತ್ತೆ ಅವರ ಸೆಕೆಂಡ್ ಕಮ್ಮಿಂಗಲ್ಲಿ ವಾಪಸ್ ಬರ್ತಾರೆ ಅನ್ನೋ ಒಂದು ಬಿಲೀಫ್. ಸೊ ಈ ಪೊಯಮ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಕೆಲವೊಬ್ರಿಗೆ ಕೇಳ್ತಾ ಮೈ ಜುಮ್ ಅನ್ಸಿರ್ಬೋದು. ಸೊ ನೆಕ್ಸ್ಟ್ ಪೊಯಮಲ್ಲಿ ಮೀಟ್ ಮಾಡೋಣ. ಟಾಟಾ, ಬಾಯ್ ಬಾಯ್.